ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೂಡ SIR ಅಂದರೆ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿದ್ದೀರಾ. ಕೆಲವೊಬ್ರು ಕೊಟ್ಟಿರ್ತೀರಾ, ಕೆಲವೊಬ್ರು ಇನ್ನೂ ಕೊಟ್ಟಿರಲ್ಲ. ಕೆಲವೊಬ್ರು ಯಾರ್ಯಾರೆಲ್ಲ ಕೊಟ್ಟಿದ್ದೀರಾ ನೀವು ಚೆಕ್ ಮಾಡಿದ್ದೀರಾ ನಿಮ್ಮ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ದಾರಾ ಇಲ್ವಾ BLOಗಳು ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ, ಚುನಾವಣಾ ಆಯೋಗದಿಂದ ಈಗ ಆಲ್ಮೋಸ್ಟ್ 2 ಸತಿ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ರು. ಮತ್ತೆ ಇವಾಗ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫಸ್ಟಿಗೆ ಆಗಸ್ಟ್ 8ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇತ್ತು ನೀವು ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಕೊಡೋಕ್ಕೆ. ಈಗ ಮತ್ತೆ ಇನ್ನೂ ಸಾಕಷ್ಟು ಜನ ಕೊಟ್ಟಿಲ್ಲ, ಕೆಲವರು ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದ ಮತ್ತೆ ಲಾಸ್ಟ್ ಡೇಟ್ನ ಆಗಸ್ಟ್ 17ನೇ ತಾರೀಕುವರೆಗೂ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಇನ್ನೂ ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ನ ಇನ್ನೂ ಕೊಟ್ಟಿಲ್ಲ ಅಥವಾ ನಿಮ್ಗಿನ್ನೂ ನೀವು BLO ಕಡೆಯಿಂದನೇ ಇಸ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು BLOಗಳಾದರೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ನ ಇಸ್ಕೊಂಡು ಫಿಲ್ ಮಾಡಿ ಕೊಡಿ. ಯಾಕಂದರೆ ನಿಮ್ದೇನಾದ್ರು ಎಲೆಕ್ಷನಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದರೆ ನಿಮ್ಮ ಏನು ಈ ಗ್ಯಾರಂಟಿ ಯೋಜನೆಗಳು ಪಡ್ಕೊಳ್ತಿರ್ತೀರ ಅಥವಾ ವೋಟಿಂಗ್ ರೈಟ್ಸ್ ಯಾವುದೇ ರೀತಿ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಕೊಟ್ಟಿಲ್ಲ ಆದಷ್ಟು ಬೇಗ ಹೋಗಿ ಕೊಡಿ. ತುಂಬ ಕಡೆ ತುಂಬಾ ಕಡಿಮೆ ಫಾರ್ಮ್ಗಳು ಸಬ್ಮಿಟ್ ಆಗ್ತಾ ಇದೆ. ಕೆಲವೊಬ್ಬರು ಮಿಸ್ ಆಗಿದ್ದಾರೆ, ಕೆಲವೊಬ್ಬರು ಅಡ್ರೆಸ್ ಚೇಂಜ್ ಆಗಿದ್ದಾರೆ, ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸೊ ಈ ಥರ ತುಂಬ ಫಾರ್ಮ್ಸ್ಗಳು, ತುಂಬ ಜನದ್ದು ಹೆಸರು ಆಲ್ರೆಡಿ ಡಿಲೀಟ್ ಆಗೋಗ್ಬಿಟ್ಟಿದೆ. ನಿಮಗೂ ಕೂಡ ಗೊತ್ತಿದೆ, ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲೇ ಆಗಿರೋದು ಅಂದ್ಬಿಟ್ಟು ಮಾಹಿತಿ ಕೂಡ ಬಂದಿದೆ. ಸೊ ಯಾರೆಲ್ಲ ಇನ್ನೂ ಕೊಟ್ಟಿಲ್ಲ ಆದಷ್ಟು ಬೇಗ ಹೋಗಿ ಕೊಡಿ. ಹಾಗೆ ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ನ ಆಲ್ರೆಡಿ BLOಗಳಿಗೆ ಕೊಟ್ಟಿದ್ದೀರಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವು ಆನ್ಲೈನಲ್ಲಿ ನಿಮ್ಮ ಫಾರ್ಮು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದಾರೋ ಇಲ್ವೋ ಅಂತ ನೀವು ಫಿಲ್ ಮಾಡಿ BLOಗಳಿಗೆ ಕೊಡೋದು ಎಷ್ಟು ಇಂಪಾರ್ಟೆಂಟು, ಅವರು ಕೂಡ ಆನ್ಲೈನಲ್ಲಿ ಅದನ್ನ ಸಬ್ಮಿಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಫಾರ್ಮು ಅವ್ರು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅದು ಚುನಾವಣಾ ಆಯೋಗಕ್ಕೆ ಹೋಗಿ ರೀಚ್ ಆಗೋವಂಥದ್ದು. ಆವಾಗೇ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಆ್ಯಡ್ ಆಗೋವಂಥದ್ದು. ಸೊ ನೀವು ಕೊಟ್ಟಿದ್ದೀರಾ ಅಂದ ತಕ್ಷಣ ಅವ್ರು ಸಬ್ಮಿಟ್ ಮಾಡಿದ್ದಾರಾ ಇಲ್ಲ ಕೇಳಿ, ಇಲ್ಲ ನೀವೇ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ನೀವು ಅಕ್ಸೆಪ್ಟ್ ಮಾಡಿದ್ದಾರಾ, ರಿಜೆಕ್ಟ್ ಆಗಿದೆಯಾ ಏನು ಅಂದ್ಬಿಟ್ಟು. ಹಾಗೇನಾದ್ರು ಫಾರ್ಮಲ್ಲಿ ತಪ್ಪಿದ್ರು ಅಂದರೂ ಕೂಡ ಸರಿ ಮಾಡ್ಕೋಬೋದು. ನಿಮಗೆ ನೆಕ್ಸ್ಟು ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡಿದಾಗ ಅಕಸ್ಮಾತ್ ನಿಮ್ಮ ಹೆಸರು ಏನಾರ ಇಲ್ಲ ಅಂತಂದರೆ ನೀವು ಫಾರ್ಮ್ 6ನ ಅಪ್ಲಿಕೇಶನ್ನ ಫಿಲ್ ಮಾಡಿ ಬೇಕಾಗಿರುವಂತಹ ದಾಖಲೆಗಳನ್ನ ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಮತ್ತೆ ಫೈನಲ್ ಲಿಸ್ಟ್ ಬಿಡುಗಡೆ ಆದಾಗ ನಿಮ್ಮ ಹೆಸರು ಕೂಡ ಆ್ಯಡ್ ಆಗಿ ಬರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿಲ್ಲ ಆದಷ್ಟು ಬೇಗ ಹೋಗಿ ಕೊಡಿ. ಹಾಗೆ ಕೊಟ್ಟಿರೋರು BLOಗಳು ನಿಮ್ಮದು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದಾರಾ ಇಲ್ವಾ ಅವ್ರ ಹತ್ರನೇ ವಿಚಾರಿಸ್ಬೋದು, ಇಲ್ಲ ನೀವೇ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡಬೇಕು ಏನು ನಿಮಗೆ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಚೆಕ್ ಮಾಡಬೇಕು, ನಿಮ್ಮದು ಅಕ್ಸೆಪ್ಟ್ ಮಾಡಿದಾರಾ ಇಲ್ವಾ, ನಿಮ್ಮದು ಆನ್ಲೈನಲ್ಲಿ ಸಬ್ಮಿಟ್ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬೇಕು ಅಂತಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಕೆಲವೊಬ್ರದ್ದು ಏನಾಗ್ತಿದೆ ಅಂತಂದರೆ ಇವಾಗ ಮತದಾರರ ಪರಿಷ್ಕರಣೆ ಮಾಡ್ತಿರೋದು 2002ರ ವೋಟಿಂಗ್ ಲಿಸ್ಟ್ ಏನಿದೆ ಅದ್ರ ಆಧಾರದ ಮೇಲೆ ಈಗ ಪರಿಷ್ಕರಣೆ ಮಾಡ್ತಿರೋ ಅಂಥದ್ದು. ಕೆಲವ್ರದ್ದು ಏನಾಗ್ತಿದೆ ಅಂತಂದರೆ ಆ 2002 ಏನು ಪಟ್ಟಿ ಇದೆ ಅದರಲ್ಲಿ ಹೆಸರು ಇರಲ್ಲ, ಮಿಸ್ ಆಗಿರುತ್ತೆ. ಸೊ ಅಂಥವ್ರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಈ ಫಾರ್ಮಲ್ಲಿ ಏನು ಫಿಲ್ ಮಾಡಬೇಕು ಏನು ಅಂದ್ಬಿಟ್ಟು. ಸೊ ನಿಮ್ದು ಹೆಸರು ಇಲ್ಲ ಅಂದರೂ ಪರವಾಗಿಲ್ಲ, ಫಾರ್ಮ್ನ ಫಿಲ್ ಮಾಡಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್ ಫಸ್ಟ್ ಲಿಸ್ಟ್ ಬಿಡುಗಡೆ ಆದಾಗ ನಿಮಗೆ ಮತ್ತೆ ಫಾರ್ಮ್ 6ನ ಫಿಲ್ ಮಾಡೋದಿರುತ್ತೆ. ಆವಾಗ ಆ ಫಾರ್ಮ್ನ ಫಿಲ್ ಮಾಡಿ ನಿಮ್ಮದು ಏನೇನು ಇರುತ್ತೆ ಡಾಕ್ಯುಮೆಂಟು ಕರೆಕ್ಟಾಗಿರೋದು ಸಬ್ಮಿಟ್ ಮಾಡಿದ್ರೆ ನಿಮಗೆ ಮತ್ತೆ ಈ ಒಂದು ಮತಪಟ್ಟಿ ಏನಿರುತ್ತೆ ಆವಾಗ ನಿಮ್ಮ ಹೆಸರು ಕೂಡ ಆ್ಯಡ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ BLOಗಳ ಹತ್ರ ಕೇಳಿದ್ರೆ ನಿಮಗೆ ತಿಳಿಸ್ತಾರೆ. ಯಾವ್ಯಾವ ಅಂದರೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ನೀವು ಅವ್ರ ಹತ್ರ ಕೂಡ ಕೇಳ್ಬೋದು. ಈಗ ಕೆಲವು ಕಡೆ ಅಂತೂ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಸ್ಯಾಟರ್ಡೆ ಸಂಡೇಸು ರಜೆ ಇರುತ್ತೆ ಅಂದ್ಬಿಟ್ಟು ಯಾರ್ಯಾರಿಗೆಲ್ಲ ಫಾರ್ಮ್ ಫಿಲ್ ಮಾಡೋಕ್ಕೆ ಗೊತ್ತಿರಲ್ಲ ಅಧಿಕಾರಿಗಳೇ ಕ್ಯಾಂಪ್ ಮಾಡ್ಕೊಂಡು
ಮಾಡಿಕೊಂಡು, ಅಂದರೆ ಕ್ಯಾಂಪ್ ಅಂತಂದರೆ ನಿಮ್ಮ ಏರಿಯಾದಲ್ಲಿ ಸಪೋಸ್ ಏನಾದ್ರು ಒಂದು ಪಾರ್ಕು ಅಥವಾ ಯಾವುದಾದ್ರೂ ಒಂದು ಟೆಂಪಲ್ಲು ಆ ಥರ ಇತ್ತಂದರೆ ಕೆಲವೊಂದು ಕಡೆ, ಎಲ್ಲ ಕಡೆನೂ ಅಲ್ಲ, ಕೆಲವೊಂದು ಭಾಗಗಳಲ್ಲಿ ಆ ಥರ ಕ್ಯಾಂಪ್ನ ನಡೆಸ್ತಿದ್ದಾರೆ. ಅಕಸ್ಮಾತ್ ಯಾರಿಗೆ ಫಾರ್ಮ್ ಫಿಲ್ ಮಾಡೋಕ್ಕೆ ಗೊತ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಕ್ಯಾಂಪ್ಗಳನ್ನ ಕೂಡ ನಡೆಸ್ತಿದ್ದಾರೆ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಂಥ ಕ್ಯಾಂಪ್ಗಳಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಅಲ್ಲಿ ಆಫೀಸರ್ಸ್ಗಳೆಲ್ಲ ಹೆಲ್ಪ್ ಮಾಡ್ತಾರೆ, ಏನು ಫಿಲ್ ಮಾಡಬೇಕು ಏನು ಅಂದ್ಬಿಟ್ಟು. ಸೊ ಇನ್ನೂ ಕೂಡ ಟೈಮ್ ಇದೆ, ಯಾರೆಲ್ಲ ಕೊಟ್ಟಿಲ್ಲ ಆದಷ್ಟು ಬೇಗ ಹೋಗಿ ಕೊಡಿ. ಹಾಗೆ ನಿಮ್ದು ಏನೇ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.